ವಿದ್ಯಾರ್ಥಿಗಳಿಗೆ ಗಣಿತ ಮಾಡಿ ಯಾವುದೇ ಒಂದು ಗಣಿತಗಳನ್ನು ಇದನ್ನು ಏನು ಮಾಡಬೇಕು ಅನ್ನೋದೊಂದು ಈ ಉತ್ತರದಾಗ ಗೊತ್ತಾಗ್ತದೆ. ಇದು ಉತ್ತರ ಎದರಾಗ ವಯು ದಶಮಾಂಶದಾಗದ ಅಂದ್ರೆ ಇದನ್ನು ನೀವು ದಶಮಾಂಶದಾಗ ಮಾಡಬೇಕು. ಇದನ್ನು ಎದುರಾಗದ ಇದು ಶೇಕಡಾ ಪ್ರಮಾಣದಾಗ ಕೊಟ್ಟಾರ, ಇದನ್ನು ದಶಮಾಂಶದಾಗ ಮಾಡಬೇಕು. ಆಮೇಲೆ ಅದನ್ನು ಭಿನ್ನ ರಾಶಿಯನ್ನ ಕೊಟ್ಟಾನ ಶತಾಂಶದಲ್ಲಿ ಬರೀರಿ ಅಂದ್ರೆ ಅದು ಶೇಕಡಾದಾಗ ಬರಿಬೇಕು. 3-4 ಅಂಶವನ್ನು ಶತಾಂಶದಲ್ಲಿ ಬರೆಯಿರಿ ಅಂದ್ರೆ ಅದನ್ನು ಹೆಂಗೆ ಬರೀಬೇಕು, ಎರಡೆರಡು ರೀತಿ ಗಣಿತಗಳನ್ನು ತಿಳಿಸ್ತಿರ್ತಾನೆ. ನೀವು ಮಾಡಿರಿ, ಮಾಡೋದಾದಿಂದ ವಿಡಿಯೋ ಆನ್ ಮಾಡಿರಿ, ನಾನು ನಿಮಗೆ ತೋರಿಸ್ತೀನಿ. ತೋರಿಸಿದ ನಂತರ ನಿಮಗೆಲ್ಲ ಗಣಿತ ಗೊತ್ತಾಗ್ತವೆ, ಹೆಂಗೆ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ತವೆ. ಎಲ್ಲ ವಿಡಿಯೋ ಆನ್ ಮಾಡಿರಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ, ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಇವು ಸಣ್ಣ ಲೆಕ್ಕನೆ ಓದೋದಾಗ ಬೀಳೋದು. ಈಗ ನಾನು ಸೀರಿಯಲ್ ಗಣಿತಗಳನ್ನು ನೀವು ಏನಾದರೂ ಕಲ್ತಿರಿ ಅಂದರೆ ಬ್ಯಾಂಕಿನ ಆಫೀಸರ್ ಆಗ್ತೀರಿ, ಬ್ಯಾಂಕಿನಾಗ ಜಾಬ್ ಸಿಗ್ತಾವ, ಮುಂದೆ ಹೈಸ್ಕೂಲ್ ಟೀಚರ್ ಆಗ್ತೀರಿ, ಪ್ರೈಮರಿ ಸ್ಕೂಲ್ ಟೀಚರ್ ಆಗ್ತೀರಿ, ಆಮೇಲೆ ಬ್ಯಾಂಕಿನಾಗಂತೂ 100% ಸೈನಿಕ್ ಸ್ಕೂಲ್ ನವೋದಯ ಆಗ್ತದೆ. ಎಲ್ಲ ರೀಸನಿಂಗ್ ಬರ್ತಾವೆ, ಗಣಿತ ಬರ್ತಾವ. ಈ ಗಣಿತಗಳನ್ನು ಹೆಂಗೆ ಮಾಡಬೇಕು, ಹೆಂಗೆ ಹಚ್ಕೋತಾರ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಬೇಕು. ಇವ್ರ ಉತ್ತರ ಎಲ್ಲ ತಪ್ಪು ಹಚ್ಚಿರ್ತಾರ. ಆಮೇಲೆ ಇದನ್ನು ಅವ್ರು ಹೇಳಿದ್ದೇ ಶತಾಂಶದಾಗ ಹೇಳ್ಯಾರ. ಶತಾಂಶದಾಗ ಹೇಳ್ಯಾರಂದ್ರೆ 1-2 ಅಂಶ ಶೇಕಡಾ 100 ಇಟ್ಬಿಟ್ರೆ ಅಂದ್ರೆ ಮುಗೀತು ಕೆಲಸ. ಶತಾಂಶದಾಗ ಮಾಡಬೇಕಾದ್ರೆ ನಾವು ಹೆಂಗೆ ಮಾಡಬೇಕು ಅದನ್ನು ಮೊದಲು ತಿಳ್ಕೊಬೇಕು. ಹೌದು, ಶೇಕಡಾದಾಗ ಮಾಡೋದಂದ್ರೆ ಹೆಂಗೆ ಸರ್ ಹಚ್ತಾರ ಅದನ್ನು ನೆನಪಿಟ್ಕೋಬೇಕು, ಕಲಿಬೇಕು ಅನ್ನೋ ಭಾವನಾದಿಂದ. ನ್ಯಾಚುರಲ್ ಕೋಚಿಂಗ್ ಕ್ಲಾಸ್, ನ್ಯಾಚುರಲ್. ನೀವು ಟಿ ವಿ ಒಳಗೆ, ಮನೆ ಒಳಗೆ, ಆಂಡ್ರಾಯ್ಡ್ ಟಿ ವಿ ಒಳಗೆ ನೀವು ಕೂತು ನೋಡ್ರಿ. ಆಮೇಲೆ ನೀವು ಬರ್ಕೊಳ್ಳೋ ತನಕ ಮುಂದಿನ ವಿಡಿಯೋ ಪ್ಲೇ ಮಾಡಬೇಡ್ರಿ. ನೀವು ಜಸ್ಟ್ ಹೋಮ್ವರ್ಕ್, ರೀಸನಿಂಗ್, ಗದ್ಯವಾಗ ಎಲ್ಲ ಜೂನ್ ಹೊಡೆದ ಮ್ಯಾಕ್ಸಿಮಮ್ ಬರ್ತಾವ ನಿಮಗೆ. ಈಗ ನಾನು ನಿಮಗೆ ತಿಳಿಸೋದು, ಈಗ ಶೇಕಡಾ 80% ಸಮನಾದದ್ದು ಅಂದ್ಬಿಟ್ಟಾನ. ಬೇಕಾದ್ರೆ ಮಾಡ್ಬೋದು, ಭಿನ್ನ ರಾಶಿ ಮಾಡ್ಬೋದು, ದಶಮಾಂಶದ. ಅದನ್ನು ಎದರಾಗ ಮಾಡಬೇಕು ಅನ್ನೋದು ಈ ಉತ್ತರದಾಗ ತಿಳ್ಕೊಬೇಕು. ಇದನ್ನು ದಶಮಾಂಶದಾಗ ಮಾಡೋದು, ಇದನ್ನು ಹೆಂಗೆ ಹಚ್ಚೋದು ಅದು ಇಂಪಾರ್ಟೆಂಟ್. 80% ಬರೋಬ್ಬರಿ. ಇದನ್ನು ಹೆಂಗೆ ಹಚ್ಚಬೇಕು ಅನ್ನೋದು ಮೊದಲು ತಿಳ್ಕೊಬೇಕು. ಇದರ ಮುಂದೆ ಶೇಕಡಾ ಬಂತಂದ್ರೆ 80 ತಳಗ ಹಚ್ಚೋದು ಮರಿಬೇಡ್ರಿ. ನೋಡ್ರಿ, ತಳಗ ಹಚ್ಬೇಕು ಇದನ್ನು 100. ಹೆಂಗೆ ಹಚ್ಬೇಕು ಇದನ್ನು 100 ತಳಗ ಹಚ್ಚಬೇಕು. ಆಮೇಲೆ ಇದನ್ನು ದಶಮಾಂಶದಾಗ ಮಾಡಿ ನೋಡ್ರಿ, ಬರೋಬ್ಬರಿ 0.80 ಹುಡುಕೇಡ್ರಿ. 0.80 ಅದ ಅಂದಮೇಲೆ 80 ಅದ, ರಾಂಗ್. 8.0 ರಾಂಗ್. ಇದು ಮುಂದೊಂದು ನೀವು 0 ತೆಗೆದಿಟ್ಟು ಬಿಡ್ರಿ. ನೋಡಿ, ಈಗ ನಿಜವಾದ 0.8 ಎಲ್ಲರ ಉತ್ತರ ಸಂಖ್ಯೆ ಬಿ. ಹೆಂಗೆ ಹಚ್ತಾರ ಅನ್ನೋದು ಮೊದಲು ನೀವು ತಿಳ್ಕೋಬೇಕು. ಹೆಂಗೆ ಹಚ್ಬೇಕು, ಇದನ್ನು 80% 80 ತಳಗ 100 ಹುಡುಕೇಡ್ರಿ. ಇದು ಭಿನ್ನ ರಾಶಿ ಆಗ್ತದೆ, ಭಿನ್ನ ರಾಶಿ ಒಳಗಿಲ್ಲ. ಇದು ಉತ್ತರ ಹೌದೇ, ಇದು ಆನ್ಸರ್ ಹೌದೇ. ಇದು ಭಿನ್ನ ರಾಶಿ ಒಳಗೆ ಹಿಂಗೆ ಇಡ್ತಾನ, ಆಮೇಲೆ ಒಂದು 0 ತೆಗೆದಿಡ್ತಾನ, ಆಮೇಲೆ ಇದನ್ನು 2, 4, 2, ಇಲ್ಲೇ ಎಷ್ಟು ನಮೂನಿ ಮಾಡ್ಬೋದು. ಈಗ ನಿಮಗೆ, ಈಗ ನನಗೆ ಉತ್ತರಕ್ಕೆ ಏನು ಸಂಬಂಧಪಟ್ಟದ ಅದಷ್ಟೇ ತಿಳಿಸ್ತದೆ, ನನಗೊಂದು ಹಿಡಿತದೆ. ನಿಮಗೆ ಹಿಂಗೆ ಮಾಡ್ಬೋದು, ಹಂಗೆ ಮಾಡ್ಬೋದು, ಹಿಂಗೂ ಮಾಡ್ತಾನ, ಹಂಗೂ ಮಾಡ್ತಾನ ಅಂದ್ರೆ ನಿಮಗೆ ತಿಳಿಯೋದಿಲ್ಲ. ಈಗ ಎಷ್ಟು ಗಣಿತ ಬೇಕಾಗಿದೆ ಅಷ್ಟೇ ತಿಳಿಸ್ತಾನ. ಅಂಥ ಎಕ್ಸಾಂಪಲ್ ಬಂದಾಗ ಅವಾಗ ನಾನು ನಿಮಗೆ ಅದನ್ನು ತಿಳಿಸ್ತೀನಿ. ಈಗ ಇದನ್ನು ಹೆಂಗೆ ಹಚ್ಕೋಬೇಕು ಅನ್ನೋದು ನೀವು ತಿಳ್ಕೊಬೇಕು. ಶೇಕಡಾ 80 ಅದ, 80 ಇಡ್ರಿ. 100 ಯಾವಾಗಲಾದರೂ ತಳಗಿಡಬೇಕು, ಇದು ಯಾವಾಗಲಾದರೂ ಛೇದ ಆಗ್ತದೆ, ಇದು ಅಂಶ ಆಗ್ತದೆ. ಇಷ್ಟು ಪರ್ಟಿಕ್ಯುಲರ್ ಅಭ್ಯಾಸ ತಿಳ್ಕೋಬೇಕು ಅಂದ್ರೆ ಗಣಿತ ಬರ್ತಾವೆ. ಈಗ ನಮ್ಮದು ಕರೋನಾ ಬಂದಿಂದ ನಾವು ಕೋಚಿಂಗ್ ಕ್ಲಾಸ್ ಬಂದ್ ಮಾಡಿದ್ವಿ. ಎಲ್ಲ ಸಬ್ಜೆಕ್ಟ್ಗಳನ್ನ ಸರ್ಗಳು ನಾವು ಡಿವೈಡ್ ಮಾಡ್ಕೊಂಡಿದ್ವಿ. MSc BEd ದವರು, BSc BEd ದವರು. ಈಗ ಹಂಗಿಲ್ಲ, ಎಲ್ಲ ಅಭ್ಯಾಸ ನಾನೇ ಮಾಡಿಬಿಟ್ಟು. ಈಗ ಎಂದು ಕರೋನಾ ಆಯಿತು ಎಲ್ಲ ಅಭ್ಯಾಸ ಮಾಡೋದ್ರೆ ನನಗೆ ಹೆಚ್ಚು ಅಭ್ಯಾಸ ತಿಳಿತು. ಈಗ ಎಲ್ಲ ಅಭ್ಯಾಸಗಳನ್ನು ನಿಮಗೆ ಕ್ಲಿಯರಾಗಿ ತಿಳಿಯಂಗೆ ಹೇಳ್ತಿರ್ತಾನೋ. ನಾ ಕಲಿಸೋದ್ರಿಂದ ನನಗೆ ಮತ್ತೆ ಶಾಣೆತನ ಜಾಸ್ತಿ ಆಯ್ತು. ನಾವು ಕೋಚಿಂಗ್ ಕೊಡೋಕೆ ಶಾಣೆ ಇದ್ದಿದ್ದಿಲ್ಲ, ಈಗ ಭಾಳ ಶಾಣೆ ಅದ. ಯಾಕಂದ್ರೆ ನೀವು ಕಲಿಸಿ ನಿಮಗೆ ತಿಳಿಸಿ ನನಗೆ ಹೆಚ್ಚು ಮತ್ತು ಅಭ್ಯಾಸದ ಸಂಗ್ರಹ ಜಾಸ್ತಿ ಆಯ್ತು. ಅದಕ್ಕೆ ವಿಡಿಯೋಗಳು ಮಾಡ್ಲಿಕ್ಕೆ ಉಪಯೋಗ ತಗೋರಿ. ಇನ್ನೊಂದು ಕಲ್ತವ್ರು ಇರ್ತಾರೆ ಮನ್ಯಾಗ, ಅವರಂತೂ ಸರಳಾಗಿ ನೋಡ್ತಾರೆ, ಹಿಂಗೆ ಮಾಡ್ರಿ ಮತ್ತೆ 10 ಮಾದರಿ ಹಾಕ್ತಾರೆ ಅವ್ರು. ನಮ್ಗಿಂತ ಶಾಣೆ ಜನ ಭಾಳ ಅದ.
ಎಲ್ಲ ಕೋಚಿಂಗ್ ಕ್ಲಾಸ್ನವರು ಜೋಶಿ ಸರ್ ವಿಡಿಯೋ ಕ್ಲಾಸ್ ಅಭ್ಯಾಸ ಮಾಡಿಸಿವಿ ಅಂತ ಯಾರಾದ್ರೂ ಪೇರೆಂಟ್ಸ್ ಅವ್ರು ಸೀದಾ ಒಳಗೆ ತಗೋಬೇಕು ನಿಮ್ಮನ್ನು. ನಾವೇನು ನಿಮ್ಮ ಕೋಚಿಂಗ್ ಕ್ಲಾಸ್ ಮಾಡೋದಿಲ್ಲ. ಎಲ್ಲರೂ ಕೋಚಿಂಗ್ ಕ್ಲಾಸ್ನವ್ರು ಜೋಶಿ ಅವ್ರು ವಿಡಿಯೋ ಅಭ್ಯಾಸ ಮಾಡಿದ್ರೆ ಬರ್ರಿ ನಮ್ಮಲ್ಲಿ ಬರ್ರಿ ಅದಕ್ಕೂ ಒಂದು ಬೆಲೆ ಬರಬೇಕು. ಸಬ್ಸ್ಕ್ರೈಬ್ ಮಾಡೋದು ಲೈಕ್ ಮಾಡೋದು ನಿಮಗೆ ಬಿಟ್ಟದ್ದು. ಮಾಡಬೇಕು, ಮಾಡೋದ್ರಿಂದ ನಮಗೇನಾಗ್ತದೆ, ಹಿಂಗೆ ಗಣಿತಗಳನ್ನು ಇನ್ನಷ್ಟು ಮಾಡಬೇಕಪ್ಪ, ಹುಡುಗರಿಗೆ ತಿಳಿಸ್ಬೇಕು. ಕಲ್ಸೋರು ರಗಡ್ ಮಂದಿ ಇದ್ದಾರೆ. 13,000 ಜನ ನೋಡ್ಲಿಕ್ಕತ್ತಾರ. ಭಾರಿ ಖುಷಿಯಾಗ್ಯದ. ಕಾಮಿಡಿ ಅಲ್ಲಿದು, ಒಂದು ಶಿಕ್ಷಣವನ್ನು ಕುತೂಹಲದಿಂದ ನೋಡ್ಲಿಕ್ಕತ್ತಾರ. ನಾವೇನು ಭಾಳ ದೊಡ್ಡ ಶಾಣಲ್ಲ, ತಪ್ಪಿದ್ರೆ ಮಾರ್ಗದರ್ಶನ ಮಾಡ್ತಾರೆ ನಮ್ಮ ಸರ್ಗಳು. ಸರ್ ಇದೊಂದು ಲೆಕ್ಕತ್ತಿದ್ರಿ ನಮಗೆ ಅವು ತಂದು ನಾ ಭಾಳ ಸ್ವೀಕಾರ ಮಾಡ್ತೀನಿ. ಭಾಳ ಶಾಣೆ. ಈಗಿನ CET ಪಾಸ್ ಆದ ಹುಡುಗರು ಭಾರಿ ಇಂಟೆಲಿಜೆಂಟ್ ಇದ್ದಾರೆ. ಅವ್ರಿಗೆ ಮನಸ್ಸು ಮಾಡಿದರೆ ನಿಮ್ಮನ್ನು ಗೌರ್ಮೆಂಟ್ ಶಾಲೆ ಒಳಗೆ ನಿಮ್ಮ ನವೋದಯ ಆಗ್ತದೆ. ನೆನ್ಪಿಟ್ಟವ್ರು ಗೌರ್ಮೆಂಟ್ ಶಾಲೆ ಟೀಚರ್ ಏನ್ರಿ ಇತ್ತು ನೋಡಿದ್ರು ಅವ್ರ ಶಾಲೆಗೆ ಪ್ರತಿಯೊಂದು ಶಾಲೆಯಾಗ ನವೋದಯ ಒಂದು 2 ಆದವು ಅಂದ್ರೆ ಎಲ್ಲರೂ ಸರ್ಕಾರಿ ಶಾಲೆಗೆ ಹೋಗಿ ಬಿಡ್ತಾರೆ. ಸರ್ಕಾರಿ ಶಾಲೆ ನೋಡ್ರಿ, ಎಲ್ಲ ಶಿಕ್ಷಕರು CET ಪಾಸ್ ಆದವ್ರು ಇರ್ತಾರೆ. ಎಲ್ಲೇ ಗೌರ್ಮೆಂಟ್ ಟೀಚರ್ಗಳು, ಗೌರ್ಮೆಂಟ್ ಶಾಲೆ ಟೀಚರ್ CET ಪಾಸ್ ಆದವ್ರು. ಅವ್ರು ಏನ್ರಿ ಇದನ್ನು ಕಲ್ತರು ಮುಗೀತು. ಮನಸ್ಸು ಮಾಡ್ಬೇಕು. ನೋಡ್ರಿ ನಾ ಹೆಂಗೆ ಇದರಲ್ಲಿ ಹೇಳ್ತಾನು. ಆಮೇಲೆ ಈಗ ನಾ ಇದನ್ನ ಲೆಕ್ಕ ತಿಳಿಸೋದು ಮುಂದಿಂದ ನೀವು ಮಾಡ್ರಿ. ನಾ ಲೇಟ್ ಮಾಡಂಗಿಲ್ಲ. ವಿಡಿಯೋ ಆನ್ ಮಾಡ್ರಿ. ಈಗ ನೀವು ಮಾಡಿದ್ದಿತ್ತಂದ್ರೆ ನೀವು ಹೆಂಗೆ ಹಚ್ಚಿರ್ಬೇಕು ಅನ್ನೋದು ನೋಡ್ರಿ. ನಾ ತಿಳಿಸಿ ತೋರಿಸ್ತಾನೆ ನೋಡ್ರಿ. 75% ಬರೋಬ್ಬರಿ. ಇದು ಪೂರ್ಣ ಸಂಖ್ಯೆ ಆಯ್ತು. ಇದನ್ನು ಶೇಕಡ ಎಲ್ಲಿಡಬೇಕು? 100 ತಳಗಿಡಬೇಕು. ಇಟ್ಟು ನಿಲ್ಲ ನೋಡ್ರಿ ಮ್ಯಾಲಿನ ಮಾದರಿ ಒಳಗೆ. ಬರೋಬ್ಬರಿ ಮಾಡ್ರಿ. 0.75. ಯಾಕಂದ್ರೆ ಇದೆಲ್ಲ ದಶಮಾಂಶದಾಗದ. ಫಸ್ಟ್ ಇದು 0.75 ಸಿಗ್ತದ ನೋಡ್ರಿ. ನಿಮಗೆ ಸಿಗ್ತಲ್ಲ, ಹಾಕಿಬಿಡ್ರಿ ಉತ್ತರ ಸಂಖ್ಯೆ ಬಿ. ಭಾಳ ತಲೆ ಕೆಡಿಸ್ಕೋಬಾರ್ದು. ಮುಂದಿನ ಲೆಕ್ಕ ಮಾಡ್ರಿ. ನೋಡಿ, ಈಗ ಅದು ಒಂದು 6ನೇದು. ಇನ್ನೊಂದು, ಈ ಕ್ವಶನ್ ನಂಬರ್ ಬಂತು ಅಂದ್ರೆ ಇದು ಹೊಸ ಮಾದರಿ, ಅದನ್ನು ತಿಳ್ಕೊಂಡು ಬಿಡ್ಬೇಕು. ಇದು ಹೊಸ ಮಾದರಿನೇ. ಇದನ್ನೊಂದು ತಿಳಿಸಿದ್ರೆ ಇದನ್ನು ನೀವು ಮಾಡಿ ತೋರಿಸ್ಬೇಕು ನಿಮ್ಮ ಸರ್ಗಳಿಗೆ, ನಿಮ್ಮ ಪೇರೆಂಟ್ಸ್ಗಳಿಗೆ. ನನ್ನ ಬಳಿ ಹುರುಪಾಗಿಬಿಟ್ಟದು. ಒಟ್ಟು ಎಲ್ಲ ಕಡೆ ಎಲ್ಲಿ ನೋಡಿದೆಲ್ಲೆಲ್ಲ ಕರ್ನಾಟಕದಾಗ ಕನ್ನಡ ಶಾಲೆ ಹುಡುಗರು ಒಟ್ಟು ಗಣಿತದಾಗ ಎಕ್ಸ್ಪರ್ಟ್ ಆಗಬೇಕು. ಆ ಭವನ ನೋಡ್ರಿ. ಇದನ್ನು ಶತಾಂಶದಲ್ಲಿ ಅಂದರೆ ಏನು? ಶೇಕಡಾದಲ್ಲಿ ಬರೀರಿ. ಹೆಂಗೆ ಬರಿಬೇಕು ಶೇಕಡಾದಾಗ? ನೋಡಿ, 1/2 ಅಂಶ ಕುಂಡ್ಲೆ ಹಾಕ್ರಿ. ಇದಕ್ಕೆ 100 ಇಡ್ರಿ. ತೆಳಗೆ ಛೇದ 1 ಇಡ್ರಿ. ಹೆಂಗೆ ಹಚ್ಕೋಬೇಕು ಅನ್ನೋದು ನೋಡ್ರಿ. ಮೊದಲ 1/2 ಅಂಶ ಇಡ್ರಿ. ಶತಾಂಶ ಅಂದ್ರೆ 100 ಇಡ್ರಿ. 100ಲೆ ಗುಣಾಕಾರ ಮಾಡಬೇಕು. ಪೂರ್ಣ ಸಂಖ್ಯೆ ಅದು 100 ಅಂದ್ರೆ ಅದಕ್ಕೆ ಛೇದ ನೀವು ಕಡ್ಡಾಯವಾಗಿ 1 ಇಡಬೇಕು. 2 1ಲೆ 2 50ಲೆ 100ಲೆ ಗುಣಿಸಿದ್ದರಿಂದ ನೀವು 50% ಅಂತ ಬರಿಬೇಕು. ಯಾಕೆ ಶೇಕಡ ಚೇಂಜ್ ಹಾಕ್ಬೇಕು? ನೀವು 100ಲೆ ಗುಣಿಸಿರಿ, ಅದಕ್ಕೆ ಇದನ್ನು ಶೇಕಡಾದಾಗ ಮಾಡಿರಿ. 50% ಬರೋಬ್ಬರಿ ಉತ್ತರ ಸಂಖ್ಯೆ ಎ. ಅದೇ ಮಾದರಿ ತಳ ಕೊಟ್ಟು ನೋಡ್ರಿ ನೀವು ಎಷ್ಟು ಎಕ್ಸ್ಪರ್ಟ್ ಆಗ್ತೀರಿ. ಗಣಿತಗಳನ್ನು ಮಾಡ್ರಿ. ಈಗ ನಾ ದೂರ ಸರ್ದನು, ಯಾಕಂದ್ರೆ ವಿಡಿಯೋಗಳು ಎಲ್ಲ 1080 ಒಳಗೆ ಬರ್ತಿರ್ತಾವ. ಆತಲ್ಲ ನೋಡ್ರಿ. ಇದನ್ನು ಶತಾಂಶದಲ್ಲಿ ಬರೆಯರಿ. 3-4 ಅಂಶ. 3-4 ಅಂಶ ಗುಂಡ್ಲೆ ಶತಾಂಶ ಅಂದ್ರೆ ಏನು? 100 ಪೂರ್ಣ ಸಂಖ್ಯೆ ಯಾವಾಗೆಲ್ಲ ಅಂದ್ರೆ ಛೇದ 1 ಇಡಬೇಕು. 4 1ಲೆ 4 25ಲೆ 25 3ಲೆ 75. ಎದರ್ಲೆ ಗುಣಿಸಿರಿ? 100ಲೆ ಗುಣಿಸಿರಿ. ಇದಕ್ಕೆ ಶೇಕಡಾ ಚಿಹ್ನೆ ಇಡ್ರಿ. ಉತ್ತರ ಸಂಖ್ಯೆ ಎ. ನೋಡಿ, ನಿಮಗೆ ತಿಳಿದಿತ್ತಂದ್ರೆ ಒಂದು ಕೆಲಸ ಮಾಡ್ಬೇಕು, ಮತ್ತೆ ರೀಪ್ಲೇ ಮಾಡೋಣ. ಭಾಳ ಬೆಸ್ಟ್ ಅಭ್ಯಾಸ ಇದೆ ರೀಪ್ಲೇ ಮಾಡಿ ನೋಡೋದು. ಮತ್ತೊಂದ್ಸಲ ರೀಸ್ಟಾರ್ಟ್ ಮಾಡಿ ಮ್ಯೂಟ್ ಮಾಡಿ ನೀವು ಗಣಿತ ತಿಳ್ಕೊಂಡ್ರಿ ಇಲ್ಲ ಅನ್ನೋದೆಲ್ಲ ತಿಳಿದು ಬಿಡುತ್ತೆ. ಚೆನ್ನಾಗಿ ಫೇರ್ದಾಗ ಬರ್ಕೊಡ್ತು. ಫೇರ್ದಾಗ ಬರ್ಕೊಳ್ಳೋದು ಮರಿಬೇಡ್ರಿ.